ಎಲ್ಲಿವರೆಗೆ ಹೋರಾಟ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಯಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ. ಎಲ್ರಿಗೆ ಕ್ರಾಂತಿಕಾರಿ ಜೈ ಭೀಮ್. ನಾನು ಸಂತೋಷ್ ಟಕ್ಕೆ. ವಿಷಯ ಏನೆಂದರೆ ಪ್ರಧಾನಮಂತ್ರಿ ಆಯೋಜನದಲ್ಲಿ ಹಂಚಿಕೆಯಾದ ಅಲ್ಲಮೀನ್ ಹತ್ತಿರ ಮನೆಗಳನ್ನು ಸರ್ಕಾರ ರೂಲ್ಸ್ ಏನಿದೆ ಅಂದರೆ ಯಾರಿಗೆ ಜಾಗ ಯಾರಿಗೆ ಮನೆ ಇಲ್ಲೋ ಅಂಥವ್ರಿಗೆ ಹಂಚಿಕೆ ಮಾಡಬೇಕಂತ ಗೋರ್ಮೆಂಟ್ ರೂಲ್ಸ್ ಇದ್ದರೂ ಮಹಾನಗರ ಪಾಲಿಕೆದವರು ಏನೋ ನಮಗೆ ಗಮನಕ್ಕೆ ಬಂದ ವಿಷಯ ಏನಂದರೆ ಅವರು ದುಡ್ಡು ತೊಗೊಂಡು ಆಸ್ತಿ ಇದ್ದವ್ರಿಗೆ ಮನೆ ಇದ್ದವ್ರಿಗೆ ಅಂಥವ್ರಿಗೆ ಅಲ್ಲೆಲ್ಲ ಮನೆಗಳನ್ನು ಎಲ್ಲ ಸಂಪೂರ್ಣವಾಗಿ ಅವು 421 ನಾನು ಮಾಹಿತಿ ಹಾಕಿದ ಮ್ಯಾಗೆ ನನಗೆ ಎಷ್ಟು ಮಂದಿಗೆ ಹಂಚಿಕೆ ಆಗ್ಯಾವ ಅಂತಂದ ಮ್ಯಾಗೆ ನನಗೆ 421 ಅಂತೇಳಿ ನನಗೆಲ್ಲ ಲಿಸ್ಟ್ ಕೊಟ್ಟಿದ್ದಾರೆ. 421 ಲಿಸ್ಟ್ನಲ್ಲಿ ಯಾರ್ಯಾರ ಹೆಸರುಗಳಿದೆ ಅವರು ನಾನು ಡಿ ಸಿ ಅವರಿಗೆ ಒಂದು ಮನವಿ ಬರೆದಿದ್ದೀನಿ. ಅವೆಲ್ಲ ಆಸ್ತಿ ಇದ್ದವ್ರಿಗೆ ಹಂಚಿಕೆ ಮಾಡಿದ್ದಾರೆ. ದಯವಿಟ್ಟು ನಾವು ಡಿ ಸಿ ಸಾಹೇಬರಿಗೆ ಮನವಿ ಮಾಡ್ಕೊಳ್ತೀವಿ ಏನಂದರೆ ದಯವಿಟ್ಟು ಬಡವ ಕುಟುಂಬದವರಿಗೆ ಯಾರ್ಯಾರಿಗೆ ಮನೆ ಇಲ್ಲ ಜಾಗ ಇಲ್ಲ ಅಂಥವ್ರಿಗೆ ಅವೆಲ್ಲವನ್ನು ಪರಿಶೀಲನೆ ಮಾಡಿ ಮತ್ತು ಪುನಃ ಅವೆಲ್ಲ ಅವ್ರವ್ರು ಯಾರ್ಯಾರು ಆಸ್ತಿ ಇದ್ದಾವೆ ಅವರೆಲ್ಲ ಇದು ಮಾಡಿ ಮತ್ತು ಅವು ಕೊಟ್ಟಂಥ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಅವರು ಯಾರು ದುಡ್ಡು ತೊಗೊಂಡು ಅವರಿಗೆ ಹಂಚಿಕೆ ಮಾಡಿದಾರೋ ಅವ್ರ ಮೇಲೆ ಕಾನೂನು ಕ್ರಮವನ್ನು ಜರುಗಿಸಬೇಕಂತಲೂ ತಮ್ಮಲ್ಲಿ ಕೇಳ್ಕೊಳ್ತೀವಿ. ಮತ್ತು ಬಡವರಿಗೆ ಆ ಸಿಗಬೇಕಾಗಿದ್ದಂಥವನ್ನು ಆ ಮನೆಗಳನ್ನು ಹಂಚಿಕೆಯನ್ನು ಆ ಬಡವ ಕುಟುಂಬಕ್ಕೆ ಸೇರಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇವೆ. ಮತ್ತು ಈ ಮಹಾನಗರ ಪಾಲಿಕೆದವರು ಯಾರ್ಯಾರು ಅಧಿಕಾರಿಗಳು ಅದಾರೋ ಅವರೆಲ್ಲ ಏನೇನು ಲಂಚ ತಿಂದು ಮತ್ತು ಬೇರೆದವ್ರಿಗೆ ಕೊಟ್ಟಿದ್ದಾರೆ ಅವರಿಗೆ ಕಾನೂನು ಕ್ರಮ ತಗೊಂಡು ಅವರಿಗೆ ನೌಕರಿಯಿಂದ ವಜಾ ಮಾಡಬೇಕಂತ ತಮ್ಮ ದೇಶೀಯ ಸಾಹೇಬ್ರ ಅಂತಲೇ ನಾವು ಎಲ್ಲರೂ ನಮ್ಮ ಸಂಘಟನೆ ಭಾರತ ದ್ರಾವಿಡ ದಲಿತ ಸಂಘಟನೆ ಸೈನ್ಯ ವತಿಯಿಂದ ನಾವು ಇವತ್ತು ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ಇಂಥ ಅಧಿಕಾರಿಗಳಿಗೆ ಇಂಥ ಗೋರ್ಮೆಂಟ್ ಜಾಬ್ ಇದ್ರೂ ಅವರಿಗೆ ಪಗಾರ ಇದ್ರೂ ಮತ್ತು ಬಡ ಕುಟುಂಬದವರಲ್ಲಿ ಇನ್ನೂ ಆಸ್ತಿ ಎಷ್ಟು ಅಂತ ಮಾಡಬೇಕಂತಿದ್ದಾರೆ. ಇನ್ನೂ ಎಲ್ಲ ಆಸ್ತಿ ಇದ್ರೂ ಕೂಡ ಇನ್ನೂ ಬೇಕಂತ ಆಸೆ ಏನು ಸತ್ತಾಗೆ ನದಿ ಮ್ಯಾಗ ಇಟ್ಕೊಂಡು ಹೋಗ್ತಾರೆ. ಆ ಬಡವರಿಗೆ ಏನು ಸಿಗಬೇಕಾಗಿದೆ ಅದು ಪ್ರತಿಫಲವನ್ನು ಆ ಬಡವರಿಗೆ ದೊರಕಬೇಕಂತ ತಮ್ಮಲ್ಲಿ ಕೇಳ್ಕೊತೀವಿ. ಸರ್ ಇನ್ನೊಂದು ಏನು ಸಮಸ್ಯೆ ಆಗೈತಿ, ಈ ಮಹಾನಗರ ಪಾಲಿಕೆಯಿಂದ ಮನೆ ಕೊಡ್ತಾರೆ ಒಪ್ಪಂದು ಯಾವ್ದು 400 ಮನೆಗಳು ಮಂಜೂರಾಗಿ ಅದು ಎಷ್ಟೋ ಮಂದಿ ಡಿ ತುಂಬಿ 3 ವರ್ಷ 4 ವರ್ಷ ಅಂಗವಿಕಲರ ಆಗಲಿ ಆ ಡಿ ತುಂಬ್ಯಾರಲ್ರಿ. ಡಿ ಏನು ತುಂಬ್ಯಾರಲ್ರಿ, ಡಿ ತುಂಬ್ಯಾದ ಅವ್ರು ಪರ್ಸನಲಿ ಮಾಡಬೇಕು. ಅವ್ರಿಗೆ ಆಸ್ತಿ ಇದೆಯೋ ಇಲ್ಲ ಅಂತೇಳಿ ಡಿ ದುಡ್ಡು ನನ್ನ ಮನೆ ಇದೆ ನಾನು ತುಂಬಿದ್ರೂ ಅವ್ರಿಗೆ ಡಿ ಕೊಡ್ತಾ ಇದ್ದಾರೆ. ಪ್ರತಿಯೊಂದು ಯಾರು ಮನೆ ಇದ್ದಾರೆ ಅವರಿಗೆ ಡಿ ಕೊಟ್ಟಿದ್ದಾರೆ. ಅವರು ಯಾರಿಗೆ ಬಡ ಕುಟುಂಬದವ್ರಿಗೆ ಯಾರಿಗೆ ಒಬ್ಬರಿಗೆ ಕೊಟ್ಟಿಲ್ಲ ಅವರು. ಸರ್ ಈಗ ಒಟ್ಟು ಡಿ ತುಂಬ್ಕೊಂಡು ಜನರ ಜೊತೆ ಆದರೂ ಯಾಕೆ ಸರ್ಕಾರ ಮೋಸ ಮಾಡತ್ತಿಲ್ಲ ಈ ಡಿ ತುಂಬ್ಕೊಂಡು ಪ್ರತಿಯೊಬ್ಬರು ಎಲ್ಲ ಮತ್ತು ಸರ್ಕಾರದ ವಿರೋಧ ಅದಕ್ಕೆ ನಾವು ಮಾಡ್ಲತ್ತೀವಲ್ರಿ ಹೋರಾಟ. ಈಗ ಇದು ಮಾಡ್ಲಕತ್ತಿದ ಹೋರಾಟ ಅದಕ್ಕೆ ಇಂಥ ಲಂಚ ತಿನ್ನೋ ಇನ್ನು ಬಾಯಿಗೆ ಹೊಲಸು ಬರುತ್ತೆ. ಲಂಚ ತಿನ್ನೋ ಅಧಿಕಾರಿಗಳು ಇಷ್ಟೆಲ್ಲ ಸಿಗ್ತದಂದ್ರು ಮತ್ತು ಬಡ ಹೊಟ್ಟೆ ಮೇಲೆ ಕಾಲಿಟ್ಟು ಮತ್ತು ಅದರೊಳಗೆ ಮತ್ತು ಲಂಚ ತಿಂದು ಬಡವರಿಗೆ ಅನ್ಯಾಯ ಮಾಡ್ತಾರಂದ್ರೆ ಇನ್ನೂ ಏನು ಹೇಳ್ಬೇಕು ಹೇಳ್ರಿ ಅವ್ರಿಗೆ. ಇದು ಸರಿಪಡಿಸ್ಲಿಕ್ಕೆ ಮುಂಬರುವ ದಿನ ನಾವು ಇಷ್ಟೇ ಈಗ ನಾವು ನಮ್ಮ ಮನವಿ ಕೊಡ್ತಾ ಇದ್ದೀವಿ. ಮುಂಬರೋ ದಿನದಲ್ಲಿ ಪ್ರತಿಯೊಂದು ಹಳ್ಳಿಯಲ್ಲಿ ನಾವು ಎಬ್ಬಿಸಿ ಅತಿ ದೊಡ್ಡ ಪ್ರಮಾಣ ಒಳಗೆ ನಾವು ಇದು ಹೋರಾಟ ಮಾಡ್ತೇವೆ. ಈಗ ಆ್ಯಕ್ಷನ್ ತೊಗೊಂಡು ಡಿ ಸಿ ಅವರು ಇದನ್ನು ಇಲ್ಲಿಗೆ ತೊಗೊಂಡು ಸರಿಪಡಿಸಿ ಆ ಬಡವರಿಗೆ ಹಂಚಿಕೆ ಮಾಡಬೇಕಂತ ತಾವು ಕೇಳ್ಕೊತೀವಿ. ಅದು ಬಡವರಿಗೆ ಏನು ಸೇರಬೇಕಾಗಿ ಸೇರಲಿಲ್ಲ ಅಂದ್ರೆ ಪ್ರತಿ ಹಳ್ಳಿಯಲ್ಲಿ ನಾವು ಎಬ್ಬಿಸಿಕೆಸಿಂದ ಅತಿ ದೊಡ್ಡ ಪ್ರಮಾಣದಲ್ಲಿ ಹೋರಾಟವನ್ನು ನಾವು ಮಾಡ್ತೀವಿ. ನಮ್ಮ ಹೆಸರು ಸಂತೋಷ್ ಟಕ್ಕೆ, ಭಾರತೀಯ ದ್ರಾವಿಡ ದಲಿತ ಸೈನ್ಯ ರಾಜ್ಯ ಉಪಾಧ್ಯಕ್ಷರು. ಎಲ್ಲಿವರೆಗೆ ಹೋರಾಟ ಏತಕ್ಕಾಗಿ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಏತಕ್ಕಾಗಿ ಹೋರಾಟ ಭ್ರಷ್ಟ ಅಧಿಕಾರಿಗಳಿಗೆ ಬೇಕೇ ಬೇಕು ಅಲ್ಲಮೇಲೆ
ಹಂಚಿಕೆ ಆಗ್ಬೇಕನ್ನೋದು ಸರ್. ಅಲ್ಲೆಲ್ಲ ಏನಾಯ್ತು ಸರ್, ಆಸ್ತಿ ಇದ್ದವ್ರಿಗೆ ಹಂಚಿಕೆ ಮಾಡಿದಾರೆ ಸರ್. ಬಡ ಕುಟುಂಬದವ್ರಿಗೆ ಯಾರಿಗೆ ಒಂದು ಯಾವುದು ಮನೆ ಹೊಂಟಿಲ್ಲ ಸರ್. ಹಾಂ ಸರ್, ಅಲ್ಲಿ ಆಗಿದ್ದು ಮನೆ ಸರ್. ಎಷ್ಟೋ ವರ್ಷದಿಂದ ನಾವು ಕೇಳಿದೀವಿ ಸರ್, ಮನವಿ ಕೊಟ್ಟು ಇದು ಮಾಡಿದೀವಿ, ನಮಗೊಂದು ಇದು ಕೊಟ್ಟರು ಸರ್. 421 ಮನೆ ಹಂಚಿಕೆ ಆಗ್ಯಾವ ಅಂತೇಳಿ ಸರ್. ಆಶ್ರಯ ಸಮಿತಿ ಒಂದಂತದಲ್ಲ, ಆಶ್ರಯ ಸಮಿತಿನಲ್ಲಿ ಡಿಸೈಡ್ ಆಗಿ ಮಾಡ್ತಾರಲ್ಲ ಫಲಾನುಭವಿಗಳು, ಅದರಲ್ಲಿ ನಿಮ್ಮದು ಯಾರು ತಗೊಂಡಿಲ್ಲ ಅಂತ? ಇಲ್ಲ ಸರ್, ಅಲ್ಲಿ ಏನು ಮನೆ ಆಗ್ಯಾವ ಸರ್, ಅಷ್ಟು ಬಡ ಕುಟುಂಬದವ್ರಿಗೆ ಹಂಚಿಕೆ ಆಗ್ಬೇಕನ್ನೋದು ರೂಲ್ಸ್ ಇದೆ ಸರ್. ಆದ್ರೆ ಅಲ್ಲಿ ಇದ್ದವ್ರಿಗೆ ಎಲ್ಲರಿಗೂ ಅಲ್ಲಿ ಎಲ್ಲ ಪ್ರತಿಯೊಬ್ಬರು ನನ್ನ ಅಂದಾಜು ಒಳಗೆ ನನ್ನ ಕಣ್ಣೆದುರೇ ನೋಡಿನ ಸರ್ 50-60 ಮಂದಿ ಇದ್ದವ್ರು ಆಸ್ತಿ ಇದ್ದವ್ರಿಗೆ ಹಂಚಿಕೆ ಅದಾವ ಸರ್. ಆಲ್ರೆಡಿ ಮನೆ ಇದ್ದವರಿಗೆ ಆಗಿದೆ, ಆ ಮನೆ ಇದ್ದವ್ರಿಗೆ ಆಸ್ತಿ ಹೊಲ ಇದ್ದವ್ರಿಗೆ ಅದಾವ ಸರ್. ಹಾಂ ಸರ್, ಇದು ಪ್ರತಿಯೊಂದು ಅಲ್ಲಿ ಎಲ್ಲ ಪರ್ಸನಲಿ ಮಾಡಿ ಸರ್, ಅವೆಲ್ಲ ಕ್ಯಾನ್ಸಲ್ ಮಾಡಿ ಬಡ ಕುಟುಂಬದವ್ರಿಗೆ ಯಾರ್ಯಾರಿಗೆ ಸಿಕ್ಕಿಲ್ಲ, ಬಡ ಕುಟುಂಬದವ್ರು ಜಾಗ ಇಲ್ಲ ಸರ್, ಜೋಪಡಿ ಹೊಡ್ಕೊಂಡಿದ್ದಾರೆ, ಅಂಥವ್ರಿಗೆ ಸೇರ್ಬೇಕು ಸರ್. ಈ ಬಿಟ್ಟುಕೊಟ್ಟಿಗೆ ಸರ್, ಅಂಥವ್ರಿಗೆ ಯಾರಿಗೂ ಮನೆ ಇಲ್ಲ ಸರ್. ಮತ್ತು ಎಲ್ಲ ಆಸ್ತಿ ಇದ್ದವ್ರಿಗೆ ನಮಗೆ ಬರಲಿ ಅಂದ್ರೆ ಹೆಂಗೆ ಸರ್, ಬಡ ಕುಟುಂಬದವ್ರು ಎಲ್ಲಿ ಹೋಗ್ಬೇಕು ಸರ್? ಚೆಕ್ ಮಾಡೋಣ, ಅಲ್ಲಿ ಪಟ್ಟಿ ಇದೆಯಾ, ನೀವು ಪಟ್ಟಿ ಮಾಡ್ಕೊಂಡಿದ್ದೀರಾ? ಬಟ್ಟಿ ಏನು ಮಾಡ್ಕೊಂಡಿಲ್ಲ ಸರ್, ನಾನು ತೋರಿಸ್ಬೇಕಂದ್ರೆ ಮನೆ ತಗೋರಿ ಸರ್. ಹಾಂ, ಪರ್ಸನಲಿ ಮಾಡಿ ಸರ್. ಮತ್ತು ಈಗ ನಾವು ಮೊನ್ನೆ ಮಹಾನಗರ ಪಾಲಿಕೆಗೆ ಹೋದಾಗ ಸರ್, ಅಲ್ಲಿ ನಾವು ಕೇಳಿದೆವು ಅವ್ರ ಡಿಪಾರ್ಟ್ಮೆಂಟ್ದವ್ರಿಗೆ, ಒಬ್ಬರಿಗೆ 4,75,000 ರೂಪಾಯಿ ಕೊಟ್ಟು ಒಂದು ಮನೆ ಹಂಚಿಕೆ ಮಾಡಿಕೊಡ್ತೀನಿ ಅಂತಾರೆ. ಆಸ್ತಿ ಇದ್ದವ್ರಿಗೆ ಆಸ್ತಿ ಇದ್ದವ್ರಿಗೆ ರೀ. ನಾವೇ ಖುದ್ದಾಗಿ ನಾವೇ ಹೋಗಿದ್ರು, ನಮ್ಮ ರಾಜ್ಯಾಧ್ಯಕ್ಷರು ಹೋಗಿ ಕಿಸಿಂದ ಒಮ್ಮೆ ಕೇಳಿದಾಗೆ ನಮ್ಮ ಮುಂದೆ ಎದುರುಗಡೆನೇ ನೇರವಾಗಿ ಹೇಳಿದ್ದಾರೆ 4,75,000 ರೂಪಾಯಿ ತುಂಬಿರ್ತಾರೆ ಸರ್. ಆಯ್ತು, ಚೆಕ್ ಮಾಡೋಣ, ಕುಡಿ. ಮತ್ತೆ ಯಾರಿಗೆ ಹಂಚಿಕೆ ಮಾಡಿದಾರೆ ಆ ಪಟ್ಟಿನೂ ತೊಗೊಂಡು ನೋಡೋಣ. ಹಾಂ ಸರ್, ಅದೆಲ್ಲ ಇದ್ರೊಳಗೆ ಇದೇನೆ ಸರ್. ಜೊತೆ ಇನ್ನೊಂದು ನಾವೇನೋ ಸಾರ್ವಜನಿಕ ಪ್ರಾದೇಶಿಕ ಕಚೇರಿ ಇದೆಲ್ಲ RTO ಆಫೀಸ್, ಅದನ್ನು ಇನ್ನೊಂದು ಮಾಡ್ಬೇಕಂತ ನಮ್ಮ ಬೇಡಿಕೆ ಸರ್. ಯಾಕಂದರೆ ಅಲ್ಲಿ ಈಗಾಗಲೇ ನೋಡಿ ನಮ್ದು ಏನಂದರೆ ರಮೇಶ್ ಕೌಲಿಗೆ ರಾಜ್ಯಾಧ್ಯಕ್ಷರು ಭಾರತೀಯ ದ್ರಾವಿಡ ಸೇನೆ ದಲಿತ ಸಂಘಟನೆ ಭಾರತೀಯ ಇವು ಮೂಲ ನಿವಾಸಿಗಳು. ನಾನು ನಮ್ಮಲ್ಲಿ ಮನವಿ ಮಾಡಿಕೊಳ್ಳಿದ್ರೆ ವಿಜಯಪುರ 14 ತಾಲೂಕುಗಳಾಗಿ ಒಳಗೊಂಡಿದ್ದೇವೆ. ಒಂದು ದೊಡ್ಡ ಜಿಲ್ಲೆ ಆಗಿದ್ದು ಜಿಲ್ಲೆಗೆ ಒಂದು ಪ್ರಾದೇಶಿಕ ಕಚೇರಿ ಇರೋದ್ರಿಂದ ಸಾರ್ವಜನಿಕರಿಗೆ ಹೊಸ ವಾಹನ ಪಾರ್ಕಿಂಗ್ ಪಾಸಿಂಗ್ ಆಗಿರ್ಬೋದು, ವಾಹನ ಪರವಾನಗಿ ಆಗಿರ್ಬೋದು, ಮಕ್ಕಳು ಮುಂದೆ ಬರ್ರಿ ಬದಲಾವಣೆ ಇತ್ಯಾದಿ ಹಲವಾರು ವಿಷಯಗಳು ಇಲ್ಲಿ ನಮಗೆ ಭಾಳ ತೊಂದರೆ ಆಗ್ತಾ ಇದೆ. ಸೊ ಇದನ್ನು ಏನು ಮಾಡಬೇಕು, ನಾವು ಇನ್ನೊಂದು ಪ್ರಾದೇಶಿಕ ಕಚೇರಿಯನ್ನು ಮಾಡಿದ್ರೆ RTO ಆಫೀಸನ್ನು ಎಲ್ಲ ಜನರಿಗೆ ಬಿಜಾಪುರ ಜನರಿಗೆ ಅನುಕೂಲ ಆಗುತ್ತೆ. ಹಿಂದಿನ ಜಿಲ್ಲೆ ಬಾಗಲಕೋಟೆಯಲ್ಲಿ ಎರಡು ಆಗಿದೆ, ಈಗ ಜಮಖಂಡಿ ಒಂದು ಬಾಗಲಕೋಟೆ, ಅದಕ್ಕಿಂತ ದೊಡ್ಡ ಸಿಟಿ ನಮಗೆ ಬಿಜಾಪುರ. ಇನ್ನೊಂದು ಆಗಲಿ ಅಂತ ನಮ್ಮ ಉದ್ದೇಶ ಸರ್. ಓಕೆ, ಒಂದು ಮುದ್ದೇಬಾಳಲ್ಲಿ, ಇಂಡೇರಿಯಲ್ಲಿ, ಸಿಂದಗಿರಿಯಲ್ಲಿ ಇನ್ನೊಂದು RTO ಆಫೀಸ್ ಅಲ್ಲಿ. ಸರಿ, ದಯವಿಟ್ಟು ಅರ್ಜಿ ತೊಗೊಂಡು ಸುಮ್ ಕೊಡ್ಬೇಡ್ರಿ ಸರ್. ಸೂಕ್ತವಾಗಿ ಕ್ರಮ ತೊಗೊಂಡು ಕಡು ಬಡವ್ರಿಗೆ ಮನೆ ಕೊಡೋ ವ್ಯವಸ್ಥೆ ಮಾಡ್ರಿ ಸರ್. ಇದು ಅಲ್ಲಿ ನಮ್ಮ ಆಶ್ರಯ ಮನೆ ಇದು ಈ ಕಡೆ ಬರ್ರಿ, ಮುಂದೆ ಸರ ನಮಸ್ಕಾರ ರೀ. ನನಗೆ ನೋಡ್ರಿ ಸರ 20-30 ವರ್ಷ ಆಯ್ತು ರೀ ಬಿಜಾಪುರ ಊರಾಗ. ನನಗೆ ಒಂದು ಮನೆ ಇಲ್ಲ, ಒಂದು ಏನೇನು ಇಲ್ಲ ರೀ ಸರ. ನನಗೆ ಗೋರ್ಮೆಂಟ್ ಮನೆ ಕೇಳಕ್ಕೆ ಸರ್ ಬಲ್ಲಿ ಹೋದ್ರೆ ಸರ್ ಏನಂತಾರೆ, 2 ಲಕ್ಷ ತುಂಬು, 3 ಲಕ್ಷ ತುಂಬು, ನಿನ್ಗೆ ಮನೆ ಮಾಡ್ತೀನಿ, ಜಾಗ ಮಾಡ್ತೀನಿ ಅಂತಾರೆ ಸರ. ಈಗ ಸದ್ಯಕ್ಕೆ ನನಗೆ ಮನೆ ಇಲ್ಲ ರೀ ಸರ. ನಾ 20 ವರ್ಷ ಆಯ್ತು ರೀ ಸರ ಬಾಡಿಗೆ ಮನ್ಯಾಗ ಇರಾಕತ್ತೀನಿ ರೀ. ನಾನು 3 ಮಕ್ಳು ಅದಾವ ರೀ ಸರ, ನಮ್ಮ ಮನೆಯವ್ರು ಇಲ್ಲ. ನಾ ಹೆಂಗೆ ಬದುಕಬೇಕು ಹೇಳ್ರಿ ಸರ, ಮನೆ ಇಲ್ಲ ರೀ. ಸರ್ಕಾರ ಆದೇಶ ಐತಲ್ಲ ರೊಕ್ಕ ತುಂಬೇಕಂತಾರಿ ಸರ. ಅಟ್ ರೊಕ್ಕ ನಮ್ಮ ಬಲ್ಲಿ ಇರ್ಬೇಕಲ್ರಿ ಸರ. ಬೋಡ್ರು ನಾವು ಚಂತನ ದುಡ್ದು ಮನೆ ಬಾಡಿಗೆ ಕಟ್ಟೋದಾಗಲ್ರಿ ಸರ ನಮಗೆ. ಹಾಂ ರೀ ಸರ, ಈಗ ಕೇಳಕ್ಕೆ ಹೋಗೋಣ 4 ಲಕ್ಷ ಕಟ್ಟು, 3 ಲಕ್ಷ ಕಂಟು ಅಂತ ಹೇಳ್ತಾರೆ ಸರ. ಎಲ್ಲಿದ್ ಕಟ್ಬೇಕ್ರಿ? ಈ ರೊಕ್ಕ ಕೊಟ್ರೆ ಈಗ ಮನೆ ಕೊಡ್ತಾರತ್ತಿ? ಹಾಂ, ಕೊಡ್ತಾರತ್ರಿ ಸರ. ಎಷ್ಟು ರೊಕ್ಕ ಕೇಳಿದ್ರು ಅವ್ರು? 3 ಲಕ್ಷ 4 ಲಕ್ಷ ತನಕ ಹೇಳ್ಯಾರಿ ಸರ ನನಗೆ. ಹೆಂಗೆ ಹೇಳ್ರಿ ಸರ, ನಂದು ದುಡಿಯೋತನ ನನ್ನ ಮಕ್ಕಳಿಗೆ ನನ್ನ ಮನೆ ಬಾಡಿಗೆ 3,000-4,000 ಮನೆ ಬಾಡಿಗೆ ಐತ್ರಿ ಸರ. ನಿಮ್ಮ ಹೆಸರು? ನನ್ನ ಹೆಸರು ಸುಜಾತ ರೀ ಸರ. ಯಾವ ಮನೆ ಆಗಿರೋದು? ನಾವು ಸರ ಗ್ಯಾನ್ ಬೋರ್ಡ್ ಆಗಿದ್ದೇವ್ರಿ, ಈಗ ಟೆಕ್ಕೆದಾಗ ಬಾಡಿಗೆ ಇದೀನಿ ರೀ ಸರ. ಸರ ಮನೆ ಇಲ್ಲಾರ್ದವ್ರಿಗೆ ಮನೆ ಕೊಡೇಬೇಕ್ರಿ. ಯಾಕಂದ್ರೆ ನೌಕರಿ ಅವರು ಇವರು ಎಲ್ಲಾರು ಅದಾರಲ್ರಿ. ಈಗ ನಾವು ದುಡ್ಕೊಂತಿನವ್ರು ಎಲ್ಲಿ ಹೋಗ್ಬೇಕ್ರಿ ಸರ? ಈಗ 3 ಲಕ್ಷ 4 ಲಕ್ಷ ಗಟ್ಟಲೆ ಕಟ್ಟೋದು ಆಗ್ತೈತ್ರಿ ನಮಗೆ. ಈ ದಿನಗೂಲಿ ಹೋಗೋರು ಏನು ಮಾಡ್ಬೇಕ್ರಿ ಸರ್? ಅವರು 200-300 ರೂಪಾಯಿ ಪಗಾರ ಈಗ ಕೊಡ್ತಾರೆ. ಈಗ ಬರೀ ತಾಸುಗಟ್ಟಲೆ 800 ಗಟ್ಟಲೆ ತರೋರು ಅವರೆಲ್ಲ ಅವ್ರು ಬೇರೆ ರೀ. ನಾವು ಈಗ ಮನೆ ಕೆಲಸ ಅವು ಇವು ಮಾಡ್ಕೊತಿನವ್ರು ಏನು ಮಾಡ್ಬೇಕ್ರಿ ಸರ್? ಈಗ 3 ಲಕ್ಷ 4 ಲಕ್ಷ ಕಟ್ಟೋದು ಆಗ್ತದ್ರಿ ಸರ್ ನಮ್ಮ ಕಡೆ. 1,25,000 ಇಲ್ಲಿ 1,25,000 ಇಲ್ರಿ ಸರ್. ಅದು ಇಲ್ರಿ ಸರ್. ಈಗ SC STನೇ ಬೇರೆ ಮಾಡತ್ತನ್ರಿ. ಈಗ SCನೇ ಬೇರೆ, SC STನೇ ಬೇರೆ ಮಾಡತ್ತನ್ರಿ. ಈಗ ಏನು ಮಾಡತ್ತಾರಿ, 3 ಲಕ್ಷ ಕೊಡ್ರಿ, ನಾವು ಮಾಡ್ತೀವಿ, ನಿಮಗೆ ಕೊಡ್ತೀವಿ, ನಾವು ಲೆಟ್ರ್ ಕೊಡ್ತೀವಿ, ನಿಮ್ಗೆ ನಿಮ್ಮ ಹೆಸರಲ್ಲೇ ಮಾಡ್ತೀವಿ ಅಂತಾರಿ ಸರ್. ಈಗ ನಾವು ಒಂದಿಬ್ರು ಹೋಗೋಣ ಏನಾಗ್ತಾರೆ ಸರ್? ಇಲ್ರಿ, ನಾವು ಅವಾಗ ಹೇಳಿವಿ ನಿಮ್ಗೆ ಲೆಟ್ರ್ ತೊಗೊಂಬರಿ ಅಂತ ಹೇಳ್ತಾರೆ. ನಾವು ಯಾವ ಲೆಟ್ರ್ ಅಂತ ಹೇಳಿ ತೊಗೊಂಡು ಹೋಗ್ಬೇಕ್ರಿ ಸರ್? ಈಗ ಸದ್ ಹೇಳ್ರಿ ಲೆಟ್ರ್ ಇದ್ರ ಬಗ್ಗೆ ಏನ್ರಿ? ಯಾವ್ದಾರ ಅಧಿಕಾರಿಗಳು ಭೇಟಿ ಆಗಿವ್ರಿ ಸರ್. ಅದೇನಿಲ್ರಿ, ನಾವು ಇಲ್ಲಿ ಹೋಗ್ತೀವಲ್ರಿ ಸರ, ಅಲ್ಲಿ ಹೋಗಿ ಭೇಟಿ ಆಗಿವ್ರಿ. ಇಲ್ರಿ, ನೀವು 4 ಲಕ್ಷ ಕೊಡೇಬೇಕು, ನೀವು 3.5 ಲಕ್ಷ ಕೊಡೇಬೇಕು ನೀವು ಅಂತಾರೆ ಸರ್ ಅವರು.
ಮತ್ತೆ ಇನ್ನೊಂದು ಮೇಡಮ್ ಹೇಳ್ತೀನಿ ಕೇಳಿದ್ರು. ಹಾಂ ರೀ ಈ ಮನಿ ಸಲಾಮದಿ ಆಗ್ತದ ಮಾನ್ಯ ಶಾಸಕರಂತ ಬಸವನಗೌಡ ಪಾಟೀಲ್ ಅವರು ಒಂದು ಸ್ಕೀಮ್ ತೆಗ್ದಾರ. ಯಾರ ಹತ್ರ ಹಣ ಇಲ್ಲ ಅವ್ರು ನಮ್ಮ ಬ್ಯಾಂಕ್ದಾಗ ಲೋನ್ ತೊಗೊಂಡು ತಿಂಗಳ ಕಂತು ಕಟ್ಬೇಕು ಹೋಗ್ರಿ ಅಂತ. ಮತ್ತು ಆ ಥರ ತಿಂಗಳ ಕಂತು ಕಟ್ಟೋದು ಸರ್. ನಾವು ಮನೆ ಕೆಲಸ ಮಾಡೋರು ಹೆಂಗೆ ಕಂತು ಕಟ್ಬೇಕ್ರಿ? ಇವಾಗ ನಮ್ಮ ಮನೆಯವ್ರು ಎಲ್ಲ ಕೆಲ್ಸಕ್ಕೆ ಹೋಗ್ತಾರೆ ಸರ್. 300 ಬೇಡ 400 ಕೊಡ್ತಾರೆ ಅವ್ರಿಗೆ. ಈಗ ನಮಗೆಲ್ಲ 300 200 ಹಿಂಗೆ ದಿನಕ್ಕೆ ಕೊಡ್ತಾರೆ ಸರ್. ಈಗ ನಮ್ಗೆ ಹೊಟ್ಟೆ ತುಂಬಿದ್ರೆ ರಗಡಾಗಿರ್ತೈತಿ ಸರ್. ಈಗ ಅದು ಪೂರ್ಣವಾಗಿ ಪುಕಾಟ ಅಂತ ನಾವು ಕೇಳಿಲ್ರಿ ಸರ್. ಈಗ ಪುಕಾಟ ಕಂತವಾಗಿ ನಮಗೆ ಕೊಡ್ರಿಲ್ಲ. ನೀವು 4 ಲಕ್ಷ 5 ಲಕ್ಷ ಗಟ್ಟಲೆ ನಮ್ಗೆ ಕಟ್ಟೋದು ಆಗ್ತಿದ್ರಿ ಸರ್. ಯಾರಿಂದ ಏನು ಪುಕಾಟ ಇಲ್ರಿ. ಕಂತು ವಯಸ್ಸು ಅಂದ್ರೆ ಎಷ್ಟು ಇರ್ತೈತ್ರಿ ಸರ್? ಅದಕ್ಕೆ 50,000 75,000 ಈಗ ಆ ಥರ ಆದ್ರೆ ನಮ್ಗೆ ಹೆಂಗೆ ಕಟ್ಟೋದು ಆಗ್ತದ್ರಿ ಸರ್? ಈಗ ಕಟ್ಟೋದು ಆಗ್ತದ್ರಿ ಈಗ ನಮ್ಗೆ ಆಗಂಗಿಲ್ರಿ. ಮತ್ತೆ ಅದಕ್ಕೆ ನಗರ ಶಾಸಕರ ತಮ್ಮ ಬ್ಯಾಂಕ್ದಾಗ ತಗೋರಿ 4,000 ಅಂದ್ರು ಹೊಟ್ಟೆ ತುಂಬದ್ರೆ ರಗಡಾಗಿದ್ರಿ ಸರ್. ಈಗ ನೋಡಿರಲ್ಲ ಎಲ್ಲ ಥರ ಏನು ಸಸ್ತಾ ಇದ್ರಿ ಸರ್? ಈಗ ಹೇಳ್ತೀರಿ ನೀವು ಯಾವುದು ಸಸ್ತಾ ಐತ್ರಿ? ಈಗ ನಮ್ಮ ಹುಡುಗರು ಸಾಲಿಗೆ ಹೋಗ್ಬೇಕು, ಅವೆಲ್ಲ ಫೀಸ್ ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು. ಮಳೆಗಾಲ ಬಂತಂದ್ರೆ ಈ ಬಾಡಿಗೆ ಮನ್ಯಾಗ ಎಷ್ಟು ರೀ? 7,000 8,000 ಇಲ್ಲಾರ್ದು ಬಾಡಿಗೆ ಇಲ್ರಿ ಇಲ್ಲಿ. ಈಗ ಕೊನೆಯದಾಗ ಏನು ಹೇಳಕ್ಕೆ ಇಷ್ಟಪಡ್ತೀವಿ ನಾವು? ಕೊನೆಯದಾಗಿ ನೋಡ್ರಿ ಸರ ಕೊಡ್ಬೇಕ್ರಿ, ಬಡವ್ರಿಗೆ ನೋಡ್ಬೇಕ್ರಿ ಒಂದು ಸ್ವಲ್ಪ. ಈ ಬರೋ ನೌಕರಿದವ್ರಿಗೆ ಅವ್ರಿಗೆ ಇವ್ರಿಗೆ ಕೊಟ್ಟರು ನಾವು ಎಲ್ಲಿ ಹೋಗೋಣ್ರಿ ಸರ? ಬಡವ್ರಿಗಾಗಿ ಮಾಡ್ಯಾರಲ್ರಿ ಅದು. ನಿಮ್ಮ ಹೆಸರು? ಶಿಲ್ಪ. ಹೇಳಿ, ಅದಕ್ಕೆ ಬಂದಿರಿ, ಏನಿತ್ತು ಸಮಸ್ಯೆ ನಿಮ್ದು? ಇಲ್ಲಿ ಮನವಿ ಯಾಕೆ ಬಡ ಜನರಿಗೆ ನಗರ ಪಾಲಿಕೆದವರು ಮೋಸ ಮಾಡ್ಯಾರ. ಅದ್ರ ಸಲಿಂದ ಸಂತೋಷ್ ಟೆಕ್ಕೆಯವ್ರ ರಾಜ್ಯಾಧ್ಯಕ್ಷರ ಸಮೂಹಕ್ಕೆ ನಾವು ಮನವಿ ಕೊಡಕ್ಕೆ ಬಂದೀವಿ DC ಅವ್ರಿಗೆ. ಯಾಕಂದ್ರೆ ನಾನು ಅಪ್ಲಿಕೇಶನ್ ಮಾಡಿದೆ SC ಕೋಟಾದಾಗ. ನಾನು ಈಗ ಆವಾಗ ಅವ್ರು ನನಗೆ ಫೋನ್ ಹಚ್ಚಿ ಕೇಳಿಲ್ಲ. ಎಲ್ಲರಿಗೆ ಮನೆ ಕೊಟ್ಟು ಮನವಿ ಪತ್ರ ಮನಿದು ಏನು ಇದು ಕೊಟ್ಟಾರಲ್ಲ ಹಕ್ಕುಪತ್ರಗಳು ಎಲ್ಲರಿಗೆ ಕೊಟ್ಟರು. ಆ ಟೈಮ್ನ ನಾವು SCದವ್ರು ನಾವು ಹಾಕಿದ್ದೀವ್ರಿ ಸರ್. ನಮ್ಗೆ ಯಾಕೆ ಮನೆ ಬರಲಿಲ್ಲ ಅಂತ ಕೇಳಿದಾಗ ಇಲ್ಲ SC ಕೋಟಾ ಮುಗ್ದದ ಈಗ, ಮತ್ತು ಈಗ ಜನ್ರಲ್ದದ 3,15,000 ರೂಪಾಯಿ ನೀವು ಕೊಡ್ರಿ, ನೀವು ಮನೆ ಮಾಡ್ಕೊರಿ ಅಂತಾರೆ. ನಾವು 25 ವರ್ಷ ಆಯ್ತು ನಾವು ಇಲ್ಲಿ ಬಂದು, ಮತ್ತು ನಾವು ಬಾಡಿಗೆ ಕಟ್ಟಾಕತ್ತೀವಿ. ನಮ್ಗೆ ಮನೆ ಬೇಕಲ್ಲ. ಕೇಳಕ್ಕೆ ಹೋಗೋಣ ಮಹಾನಗರ ಪಾಲಿಕೆದಾಗ ಹೋಗಿ ಕೇಳ್ರಿ, ಅಲ್ಲಿ ಹೋಗಿ ಕೇಳ್ರಿ, ಇಲ್ಲಿ ಹೋಗಿ ಕೇಳಿರ್ತಾರೆ. ಮತ್ತು ಬಡ ಜನರೇ ಹಿಂಗೆ ಮೋಸ ಮಾಡ್ಲಕತ್ರ ಭ್ರಷ್ಟಾಚಾರ. ಈಗ ಎಷ್ಟೋ ಮಂದಿಗೆ ಹೊಲ ಮನೆ ಎಲ್ಲ ನೌಕರಿ ಇದ್ದವ್ರಿಗೆ ಸಹ 2 ಮನೆ ಒಂದೊಂದು ಮನೆ, ತಾಯಿ ತಂದೆ ಮಗ ಎಲ್ಲರೂ ಕೂಡ ಬೇರೆ ಬೇರೆ ಆಧಾರ್ ಕಾರ್ಡನ್ನು ಸೃಷ್ಟಿಸಿ ಅವರಿಗೆಲ್ಲ ಮನೆ ಕೊಡ್ತಾರೆ. ನಮ್ಮ ಬಡ ಜನರು ನಾವೆಲ್ಲಿ ಹೋಗಬೇಕು? ಎಷ್ಟೋ ಜನರು ಎಷ್ಟೋ ಅದಾರ, ದುಡ್ಡು ಕಟ್ರಿ ಅಂತ ಹೇಳ್ತಾರೆ. ಆಯಿತು ಸರ್, ಯತ್ನಾಳ್ ನಮ್ಗೆ ಸಿದ್ಧಶ್ರೀ ಒಳಗೆ ಲೋನ್ ಕೊಡ್ತಾರೆ. ಲೋನ್ ಕೊಟ್ಟರು ಸಹಿತ ನಾವು ದುಡ್ದು ಕಟ್ಟುವಂಗೆ ಸ್ವಲ್ಪ ವ್ಯವಸ್ಥೆ ಕಮ್ಮಿ, ತಿಂಗಳ ಕಮ್ಮಿ ಅಂತಂಗೆ ಆಗಿದ್ರೆ ಮಾಡಿ ನಮ್ಗೆ ಸವಲತ್ತು ಮಾಡಿಕೊಟ್ರೆ ಅವ್ರಿಗೆ ಧನ್ಯತೆಯೂ ಅರ್ಪಿಸ್ತೀವಿ ನಾವು. ಕಮ್ಮಿ ಅಂದ್ರೆ ಎಷ್ಟು ಕಂತು ಕೊಂಡಿರ್ಬೇಕು ನಿಮ್ಗೆ? ತಿಂಗಳ ಒಂದು 2,000 3,000 ಆದರೂ ನಮ್ಗೆ ಅಡ್ಡಿ ಇಲ್ಲ. ಆದ್ರೆ ಒಮ್ಮಲಿ 5,000 10,000 ಕೊಡೋ ಅಂದ್ರೆ ಮೊದಲೇ ನಮ್ದು ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳ ಜೀವನ ನೋಡ್ಕೋಬೇಕು, ಆಮೇಲೆ ನಮ್ಮ ದವಾಖಾನೆ ಖರ್ಚು ಅಂತ ಇಷ್ಟು ಇರ್ತಾವೆ, ತಾಯಿದಂತೆ ಖರ್ಚು ಅಂತ ಇರ್ತಾವೆ. ಎಲ್ಲ ಖರ್ಚುಗಳನ್ನ ತೆಗೆದು ನಾವು ನಿಮಗೆ ಕಟ್ಟಬೇಕು. ಒಂದು ಸಲ ಕಟ್ಟಿಲ್ಲ ಅಂದರೂ ನೀವು ಸಹನೆ ಮಾಡ್ಕೋತಿದ್ರೆ ನಮಗೇನು ಅಡ್ಡಿ ಇಲ್ಲ. SCದ ಈಗ ಜನರಲ್ ಕೋಟಾ ಮಾಡಕತ್ತೀರಿ, ಆದರೆ SC ಕೋಟಾವನ್ನು ಮಾಡಿ ಈಗ SCದವ್ರಿಗೆ ಮತ್ತು ಬಡ ಜನರಿಗೆ ಮನೆ ಯಾರಿಲ್ಲ ಅವ್ರಿಗೆ ಮನೆ ಮಾಡಿಕೊಡ್ರಿ ಅಂತ ಮನವಿ ಮಾಡ್ಕೊಳ್ಳೋದು ಎಲ್ಲ ಶಾಸಕರಿಗೆ. ಹಾಗಾದ್ರೆ ಮಹಾನಗರ ಪಾಲಿಕೆದಾಗ ಎಲ್ಲ ನುಂಗಣ್ಣಗಳೇ ಕೂತಿದ್ದಾರೆ ಅಂದಂಗೆ ಆಯ್ತು ಮಾತಿನ ಅರ್ಥ. ಈಗ ಲಂಚ್ ಕೊರ್ರೆ ಜಾಸ್ತಿ ಅವ್ರಿ. ನಾವು ಇಷ್ಟು ದುಡ್ಡು ಕೊಡ್ತೇವೆ ನಮ್ಮ ಮನೆ ಹಾಕ್ರಿ ಅಂತೇಳಿ ಹೇಳಿ ಹೋಗ್ತಾರೆ, ಜನರು ಹೋಗ್ತಾರೆ. ಮತ್ತು ಅಲ್ಲಿ ಮಹಾನಗರ ಪಾಲಿಕೆದಲ್ಲಿ ಏನು ಜನರು ಅದಾರ ಅವರು ಇಷ್ಟು ದುಡ್ಡು ಆದ್ರೆ ನೀವು ಇಷ್ಟು ನಾವು ಮಾಡಿ ನೀವು ಮನೆ ಮಾಡಿಕೊಡ್ತೀವಿ, ಏನಾರ ಮನೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ ಅವರು. ನಮ್ಮ ಹೆಸರು? ನೀಲಾಂಬಿಕಾ ಕಟ್ಟಿಮನಿ. ಮೇಡಮ್, ಇವತ್ತಿನ ದಿನ ನೀವು ಬೃಹತ್ ಪ್ರಮಾಣದಲ್ಲಿ ಒಂದು ಹೋರಾಟ ಮಾಡ್ತಾ ಇದ್ದೀರಿ ಮೇಡಮ್, ಜಿಲ್ಲಾಧಿಕಾರಿ ಕಚೇರಿ ಬಂದು. ಯಾಕೆ ಮೇಡಮ್, ಏನು ಸಮಸ್ಯೆ ಆಗಿತ್ತು? ಯಾಕಪ್ಪ ಅಂತಂದರೆ ಈ ಬಿಜಾಪುರ ನಗರದಲ್ಲಿ ಆಲಮೀನ್ ಹತ್ತಿರ ಪ್ರಧಾನಮಂತ್ರಿ ನಿವಾಸ ಯೋಜನೆ ಅಡಿಯಲ್ಲಿ ಒಂದು ಮನೆಗಳನ್ನು ಬಡವರಿಗೆ ಆಗಬೇಕು ಅನ್ನೋ ಒಂದು ಕಾರಣಕ್ಕಾಗಿ ಕಟ್ಟಿರೋ ಮನೆಗಳಿದ್ದಾವೆ. ಆ ಮನೆಗಳನ್ನು ಸರ್ಕಾರದಿಂದ 1,25,000 ರೂಪಾಯಿ ಕೊಟ್ಟು ಒಂದು ಮನೆನ ತಗೋಬೇಕು ನೀವು ಅಂತ ಹೇಳ್ತಾರೆ. ಇದು ಬಡವರಿಗಾಗಿ ಮಾಡ್ತಾ ಇದ್ದಾರೋ ಅಥವಾ ಅವ್ರ ದುಡ್ಡನ್ನು ಗಳಿಸೋ ಸಲುವಾಗಿ ಮಾಡ್ತಾ ಇದ್ದಾರೋ ನಮಗೆ ಅರ್ಥ ಆಗ್ತಾ ಇಲ್ಲ. ಇದು ನಮಗೆ ಅರ್ಥ ಆಗಬೇಕಂತಂದರೆ ಮತ್ತೆ 1 ಲಕ್ಷಕ್ಕಿಂತ ಜಾಸ್ತಿ 4 ಲಕ್ಷ 5 ಲಕ್ಷ ಕೊಟ್ಟವ್ರಿಗೂ ಮನೆ ಕೊಡ್ತಾ ಇದ್ದಾರೆ. ಯಾಕೆ ಅವ್ರು ಶ್ರೀಮಂತರು ಇರ್ತಾರೆ, 5 ಲಕ್ಷನೂ ಕೊಡ್ತಾರೋ 10 ಲಕ್ಷನೂ ಕೊಟ್ಟು ಮನೆಗಳು ತೊಗೋತಾರೆ. ಈಗ ಬಡವರು ಎಲ್ಲಿ ಮನೆ ತೊಗೋಬೇಕು? ಅವ್ರು ಬಡವ್ರ ಸಲುವಾಗಿ ಕಟ್ಟಿರೋ ಮನೆನ ಬಡವ್ರು ಕೊಡಲಾರ್ದೆ ಶ್ರೀಮಂತರಿಗೆ ಕೊಟ್ಟರೆ ಬಡವ್ರು ಎಲ್ಲಿ ಹೋಗಬೇಕು? ಆ ಬಡವ್ರು ಮತ್ತು ಅದೇ ಮಳೆ ನೀರುಗಳ ಸೋರ್ಕೋತ ಅಲ್ಲೇ ಬೀಳಬೇಕು. ಇವ್ರು ಮಾತ್ರ ಜೋಪಡಿ ಒಳಗೆ ಇರ್ತಾರೆ ಬಡವರು, ಶ್ರೀಮಂತರು ಮಾತ್ರ ಮನೆ ಮೇಲೆ ಮನೆ ಕಟ್ಟಿ ಮತ್ತು ಈ ಆಶ್ರಯ ಯೋಜನೆ ಒಳಗೂ ಬರ್ತಾರೆ. ಇವ್ರು ಇಷ್ಟೆಲ್ಲ ಮನೆಗಳನ್ನ ತೊಗೊಂಡು ಇವ್ರು ಎಲ್ಲಿ ಗೋರಿ ಮೇಲೆ ಕಟ್ಕೊಂಡು ಹೋಗ್ತಾರೆ? ಎಲ್ಲಿ ಕಟ್ಕೊಂಡು ಹೋಗ್ತಾರೆ? ಬಡವ್ರು ಕೊಡ್ಲಾರ್ದೆ ಕೆಲವೊಂದಿಷ್ಟು ಜನ ಅದಾರಂದ್ರೆ ಒಂದು 4-5 ಜನಕ್ಕೆ ಒಂದು 10 ಮನೆ ಕಟ್ಟಿರ್ಬೋದು ಬಡವ್ರಿಗೆ. ಅದನ್ನು ಬಿಟ್ರೆ ಉಳ್ಕಾದ 55 ಮನೆಗಳೆಲ್ಲನೂ ಶ್ರೀಮಂತರುಗಳು ಸಾಹುಕಾರಗಳು ಅವ್ರಿಗೆ ಅದಾವೆ.
ಅವ್ರಿಗೆ ಹೊಲ ಮನಿ ಅವ್ರು ಸುಟ್ಟರು ಸುಡ್ಲಾರ್ದಂಥ ಆಸ್ತಿ ಇರುತ್ತದ, ಆದ್ರೂ ಅವ್ರಿಗೆ ಆಸ್ತಿ ಇದ್ರೂ ಅವ್ರಿಗೊಂದು ಮನಿ ಇರ್ತದ. ಮೇಡಮ್ ನಾನೊಂದು ಪ್ರಶ್ನೆ ನಿಮಗೆ, ಈ ಸದ ಈ ಪ್ರಧಾನಮಂತ್ರಿ ಆಶ್ರಯ ಯೋಜನೆಯಲ್ಲಿ ಯಾಕೆ ಮನಿ ಕಟ್ಟಿಕೊಟ್ಟಿದ್ದಾರೆ, ಕೆಳಗೆ 3 ರೂಮ್ ಮ್ಯಾಗ 3 ರೂಮ್ ಮಾಡ್ತಾರೆ, ಇದಕ್ಕೆ ಯಾರು ಮಾಲಕರಾಗಿ ತೋರ್ಪಡಿಸಂಗಿಲ್ಲ. ಈಗ ನೀವು ದಲಿತ ನಾಯಕ ಆಗಿ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಅದು ಮಾಲಕ್ಕಾಗಿನೇ ತೋರ್ಸಾಕತ್ತೀರಿ. ಏನಂದ್ರೆ ಈಗ ಮ್ಯಾಲ ಕಟ್ಟಿದವ್ರು ಏನು ಅದು ಮ್ಯಾಲಿಂದ ಬಿತ್ತಂದ್ರೆ ಕೆಳಗಿನವ್ರಿಗೆ ಏನು ಯೂಸೇ ಇಲ್ಲ. ಮ್ಯಾಲಿನವ್ರಿಗೆ ಅಷ್ಟೇ, ಮ್ಯಾಲಿನವ್ರಿಗೆ ಏನು ಯೂಸ್ ಇಲ್ಲ, ಕೆಳಗಿನವ್ರಿಗೆ ಅಷ್ಟೇ ಲಾಭ ಆಗ್ತದೆ. ಮ್ಯಾಗಿನವ್ರು ಬಿತ್ತಂದ್ರೆ ಮತ್ತೆ ಹೋಗಬೇಕು ಅವ್ರು ಹಳ್ಳ ಹಿಡ್ಕೊಂಡು ಮನೆಗೆ. ಅವ್ರಿಗೆ ಎಲ್ಲಿ ಮತ್ತೆ ಎಲ್ಲರ ಮತ್ತೆ ಬಾಡಿಗೆ ಮನೆ ಹಿಡಿ, ಅಲ್ಲಿ ಹಿಡಿ, ಇಲ್ಲಿ ಹಿಡಿ, ಅದು ಬಾಡಿಗೆ ಮನೆಗಳು 10,000 ಗಟ್ಟಲೆ ಬಾಡಿಗೆ ಮನೆ ಕಟ್ಟಬೇಕು. ಮತ್ತೀಗ ಗೌರ್ಮೆಂಟ್ದಿಂದ ಬಂದ ಏನು ಲಾಭ ಐತ್ರಿ? ಸಪ್ರೇಟ್ ಮನೆಗಳು ಕಟ್ಟಿದ್ರೆ ಅದೊಂದು ಲಾಭ ಇರ್ತದೆ. ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ರೆ ಏನು ಲಾಭ ಅದ ಅವ್ರಿಗೆ? ಮುಂಬರುವ ದಿನಮಾನಗಳಲ್ಲಿ ಸರ್ಕಾರ ಡಬಲ್ ಅಂತಸ್ತು ಮನೆ ಕಟ್ಟೋದು ಬಿಟ್ಟು ಒಂದೇ ಅಂತಸ್ತು ಕಟ್ಟಬೇಕಂತ ನಿಮ್ಮ ಆಸೆ? ಹೌದು, ಒಂದೇ ಅಂತಸ್ತೆ ಕಟ್ಟಬೇಕು. ಡಬಲ್ ಅಂತಸ್ತು ಕಟ್ಟರೆ ಯಾವುದೇ ಯೂಸ್ ಇಲ್ಲ, ಮ್ಯಾಲಿನವ್ರಿಗೆ ಏನು ಯೂಸ್ ಇಲ್ಲ. ಅದೇನೋ ಒಂದು ಪ್ರಾಬ್ಲಮ್ ಅದ, ಒಂದು 10 ವರ್ಷ ಬರ್ಬೋದು ಭಾಳ ಆದರೆ, ಅದು ಹೋಯ್ತಂದ್ರೆ ಮುಗಿತಾರಲ್ಲ ಮತ್ತೆ ಅರ್ಜಿ ಹಾಕಬೇಕು. ಇದನ್ನೇ ಮಾಡ್ಕೊಂಡು ಹೋಗ್ಬೇಕು ಬಡವರು. ತಮ್ಮ ಹೆಸರು? ನೀಲಾ ಕಾಳೆ, ರಾಜ್ಯ ಕಾರ್ಯದರ್ಶಿ, ಭಾರತ ಭೀಮಸೇನೆ.